ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ESR HRMS ಸರಣಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಒಬ್ಬ ಕೇಸ್ ವರ್ಕರ್ ಗೌರ್ಮೆಂಟ್ ಎಂಪ್ಲಾಯರ್ ಅವರ ಒಂದು ಸರ್ವಿಸ್ ಬುಕ್ಕನ್ನು ಅಪ್ಲೋಡ್ ಮಾಡುವಾಗ ಈ ಒಂದು ಪಾರ್ಟ್ 1 ಏನಿದೆ, ಈ ಪಾರ್ಟ್ 1 ಬಯೋಡಾಟಾ. ಸೊ ಬಯೋಡಾಟಾಗೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು, ಜೊತೆಯಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಸೊ ಇದರ ಬಗ್ಗೆ ಕ್ಲಿಯರಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ HRMS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ HRMS ಕರ್ನಾಟಕ HRMS ಲಾಗಿನ್ ಅಂತ ಬರುತ್ತೆ. ಸೊ HRMS ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಇವತ್ತೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಒಂದು ಬಾಟಮ್ನಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಸಾಕಷ್ಟು ಸ್ನೇಹಿತರು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿದರು, ಸರ್ ಈ ರೀತಿ ನಾವು HRMS ಲಾಗಿನ್ ಒಂದೇ ಇದೆ, ಈ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂದಾಗ ಹೇಗೆ ಲಾಗಿನ್ ಆಗಬೇಕು? ಸೊ ಅಂದಾಗ ಸ್ನೇಹಿತರೆ, ಕೆಳಗೆ ಲಿಂಕ್ ಕೊಟ್ಟಿದ್ದಾರೆ, ಅಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ರೀತಿ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಬರುತ್ತೆ. ಆ ಇನ್ಫಾರ್ಮೇಷನ್ಸನ್ನು ಓದ್ಕೊಂಡು ಆಮೇಲೆ ಇಲ್ಲಿ ಕ್ರಾಸ್ ಮಾರ್ಕ್ ಇದೆ, ಕ್ರಾಸ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ನ ಲಾಗಿನ್ ಪೇಜ್. ಸೊ ಈ ಲಾಗಿನ್ ಪೇಜ್ ಯಾವ ರೀತಿ ಇರುತ್ತೆ ಅಂದರೆ, DDO ಅವರು ಕೂಡ ಇದೇ ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಆಗಬೇಕು, ಕೇಸ್ ವರ್ಕರ್ ಅವರು ಕೂಡ ಇದೇ ಲಾಗಿನ್ನಲ್ಲೇ ಲಾಗಿನ್ ಆಗಬೇಕು, ಸೂಪರಿಂಟೆಂಡೆಂಟ್ ಅವರು ಕೂಡ ಇದೇ ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಆಗಬೇಕು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಲಾಗಿನ್ ID ಬೇರೆ ಇರ್ತದೆ, ಪಾಸ್ವರ್ಡ್ ಕೂಡ ಬೇರೆ ಇರುತ್ತೆ. ಈಗಾಗಲೇ ಯಾವ ರೀತಿ DDO ಅವರ ಪಾಸ್ವರ್ಡ್ ಯಾವ ರೀತಿ ಇರುತ್ತೆ, ಯೂಸರ್ ನೇಮು, ಕೇಸ್ ವರ್ಕರ್ ಹಾಗೂ ಸೂಪರಿಂಟೆಂಡೆಂಟ್ ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದನ್ನು ನಾವು ನಮ್ಮ ವಿಡಿಯೋ ನಂಬರ್ 1ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಇಲ್ಲಿವರೆಗೂ ನೀವು ನೋಡಿರಲಿಲ್ಲ, ಡೈರೆಕ್ಟಾಗಿ ಇದೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನೀವು ಆ ವಿಡಿಯೋ ನಂಬರ್ 1ಅನ್ನು ನೋಡಿ, ಆ ಸರಣಿಯನ್ನು ನೋಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ಒಂದು ಕನೆಕ್ಟಿವಿಟಿ ಇದೆ ಇನ್ ಬಿಟ್ವೀನ್ ದ ವಿಡಿಯೋಸ್. ಸೊ ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ಪ್ರೊವೈಡ್ ಮಾಡಲಾಗಿರುವಂತಹ ಒಂದು ಕೇಸ್ ವರ್ಕರ್ ಕ್ರಿಯೇಟ್ ಮಾಡಿರ್ತಾರೆ, DDO ಅವರು ಏನು ಕ್ರಿಯೇಟ್ ಮಾಡಿದ್ದಾರೆ, ಒಂದು ಕೇಸ್ ವರ್ಕರ್ ಅವರ ಯೂಸರ್ ನೇಮ್ ಪಾಸ್ವರ್ಡನ್ನು, ಆ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಇಟ್ಕೊಂಡು ಇಲ್ಲೇನು ಮಾಡಬೇಕು, ಲಾಗಿನನ್ನು ಆಗಬೇಕು. ಸೊ ಲಾಗಿನ್ ಆಗುವಾಗ ಏನಿರುತ್ತೆ ಅಂದರೆ, ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೂಡ ನಿಮಗೆ ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿ. ಸೊ ಕ್ಯಾಪ್ಚಾವನ್ನು ಎಂಟ್ರಿ ಮಾಡುವಾಗ ಒಂದು ಭಾಳ ಕ್ಲಿಯರಾಗಿ ನೀವು ಎಂಟ್ರಿ ಮಾಡಬೇಕು, ಯಾಕಂದರೆ ಕ್ಯಾಪ್ಚಾ ಭಾಳಷ್ಟು ಸೆನ್ಸಿಟಿವ್ ಆಗಿರ್ತದೆ. ಅದಕ್ಕಾಗಿ ಎಕ್ಸಾಕ್ಟ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು, ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. ನಾನು ಇಲ್ಲಿ ಎಂಟ್ರಿಯನ್ನು ಮಾಡ್ತಾ ಇದ್ದೀನಿ. ಓಕೆ, ಸರಿ. ಈಗ ನಾನು ಯೂಸರ್ ನೇಮ್ ಪಾಸ್ವರ್ಡನ್ನು ಬಳಸಿಕೊಂಡು ಕ್ಯಾಪ್ಚಾವನ್ನು ಹಾಕಿ ಎಂಟ್ರಿ ಮಾಡಿದೆ. ಇದು ಯಾವುದು ಅಂದರೆ ಕೇಸ್ ವರ್ಕರ್ ಲಾಗಿನ್. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರ ಒಂದು ESR ವರ್ಕ್ ಮಾಡುವಾಗ ಫಸ್ಟ್ ಸ್ಟೆಪ್ ಯಾರಾಗುತ್ತಾರೆ, ಇನಿಷಿಯಲ್ ಸ್ಟೆಪ್ಪು ಕೇಸ್ ವರ್ಕರ್. ಸೊ ಕೇಸ್ ವರ್ಕರ್ ವರ್ಕ್ ಆದಮೇಲೆ ಸಬ್ಮಿಟ್ ಮಾಡಿದಾಗ ಅದು ಸೂಪರಿಂಟೆಂಡೆಂಟ್ ಅವರಿಗೆ ಹೋಗುತ್ತೆ. ಅವರು ಅಲ್ಲಿ ವೆರಿಫೈ ಮಾಡಿದ ನಂತರ DDO ಅವರಿಗೆ ಫಾರ್ವರ್ಡ್ ಮಾಡ್ತಾರೆ. DDO ಅವರು ವೆರಿಫೈ ಮಾಡಿ ಅದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಬಟ್ ಇಂಪಾರ್ಟೆಂಟ್ ವರ್ಕ್ ಯಾರ ಹತ್ರ ಇರುತ್ತೆ ಅಂದರೆ ಕೇಸ್ ವರ್ಕರ್. ಏನೆಲ್ಲ ವರ್ಕ್ ಮಾಡೋದಿದೆ ಕೇಸ್ ವರ್ಕರ್ ಮಾತ್ರ ಮಾಡ್ತಾರೆ. ಅದು ಅಪ್ಡೇಟ್ ಮಾಡೋದಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು. ಯಾಕಂದರೆ ಸೂಪರಿಂಟೆಂಡೆಂಟ್ ಹಾಗೂ DDO ಲಾಗಿನಲ್ಲಿ ಜಸ್ಟ್ ವೆರಿಫೈ ಮಾಡಿ ಫಾರ್ವರ್ಡ್ ಆ್ಯಂಡ್ ಪಬ್ಲಿಷ್ ಮಾಡುವಂಥದ್ದು ಇಷ್ಟೇ ಇರ್ತದೆ. ಸೊ ಸರಿ, ಈಗ ನಾನು ಕೇಸ್ ವರ್ಕರ್ ಲಾಗಿನ್ ಆಗಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡ್ 3 ಲೈನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಂಪ್ಲಾಯ್ ವೆರಿಫಿಕೇಷನ್ ಅಂತ ಬರುತ್ತೆ. ಆತ್ಮೀಯ ಸ್ನೇಹಿತರೆ, ವಿಡಿಯೋ ನಂಬರ್ ನೀವು 2ಅನ್ನು ಗಮನಿಸಿ. ಆ ವಿಡಿಯೋ ನಂಬರ್ 2ರಲ್ಲಿ ನಾವು ಫಸ್ಟ್ ಆಫ್ ಆಲ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯರ್ ಅವರ ಒಂದು ಸರ್ವಿಸ್ ಬುಕ್ಕನ್ನು PDF ರೂಪದಲ್ಲಿ ಸೆಕ್ಷನ್ ವೈಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದು 2ನೇ ಆಪ್ಷನ್ಸ್ ಬರುತ್ತೆ. ಈಗ ನಾವು ಎಂಪ್ಲಾಯ್ ವೆರಿಫಿಕೇಷನ್ ಆಪ್ಷನ್ಸ್ಗೆ ಬಂದಿದ್ದೇವೆ, 3ನೇದು. ಸೊ ಎಂಪ್ಲಾಯ್ ವೆರಿಫಿಕೇಷನ್ ಆಪ್ಷನ್ಸ್ ಬಂದಾಗ ನಾವು ನಮ್ಮ ಒಂದು DDO ಲಾಗಿನ್ ಅಡಿಯಲ್ಲಿ ಯಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯರ್ ಅವರ ಒಂದು ಸರ್ವಿಸ್ ಬುಕ್ ಇದೆ ಅದನ್ನು PDFನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅವರ ಒಂದು ಲಿಸ್ಟ್ ಬರ್ತದೆ. ಸೊ ಆ ಲಿಸ್ಟ್ ಮುಂದ್ಗಡೆ ಎಕ್ಷನ್ ಅಂತ ಇದೆ. ಎಕ್ಷನಲ್ಲಿ 2 ಐಕಾನ್ ಇದೆ, ಒಂದು ರೀತಿ ಐಕಾನ್ ಇದೆ. ನೀವು ರೀತಿ ಐಕಾನನ್ನು ಕ್ಲಿಕ್ ಮಾಡಬೇಕು. ಸೊ ರೀತಿ ಐಕಾನ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಎಂಪ್ಲಾಯ್ SR ವೆರಿಫಿಕೇಷನ್ ಅಂತ ಮತ್ತೊಂದು ಸ್ಕ್ರೀನ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ನಾವು ವಿಶೇಷವಾಗಿ ಈ ವಿಡಿಯೋದಲ್ಲಿ ಪಾರ್ಟ್ 1 ಬಯೋಡಾಟಾ ರಿಲೇಟೆಡ್ ಆಗಿರುವಂಥ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ನೋಡ್ತೀವಿ. ಇಲ್ಲಿ ಬಯೋಡಾಟಾ ಅಂತ ಬಂದಾಗ ಇಲ್ಲಿ ನೋಡಿ ಎಷ್ಟಿದೆ, ಟೋಟಲ್ ಎಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಅಪ್ಡೇಟ್ ಮಾಡಬೇಕು ಅಂದರೆ, ಇಲ್ಲಿ ಟೋಟಲಿ ಏನಂದರೆ 8 ಇನ್ಫಾರ್ಮೇಷನ್ಸ್ ಇದೆ. 8 ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು. ಯಾವುದು ಅಂದರೆ, ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ, 2ನೇದು ಸ್ಪೌಸ್ ಡೀಟೇಲ್ಸು, 3ನೇದು ಹೋಮ್ ಟೌನ್ ಡೀಟೇಲ್ಸ್ ಇದೆ, 4ನೇದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಟ್ ದ ಟೈಮ್ ಆಫ್ ಫಸ್ಟ್ ಅಪಾಯಿಂಟ್ಮೆಂಟು, ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್, ಆಮೇಲೆ ನಂತರ ನಾವು ಪಡೆದಿರುವಂಥದ್ದು,
ಕ್ವಾಲಿಫಿಕೇಷನ್ ಡೀಟೇಲ್ಸ್ ರಿಲೇಟೆಡ್ ಟು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇದೆ. ಆಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಪ್ರೊಫೆಷನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅಂತ ಇದೆ. ಕೊನೆಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಟ್ರೈನಿಂಗ್ ಅಂಡರ್ಗೋನ್ ಅಂತ ಇದೆ. ಸೊ ಇಷ್ಟು ಮಾಹಿತಿಗಳನ್ನು ನಾವು ಬಯೋಡಾಟಾ ಅಡಿಯಲ್ಲಿ ಬರ್ತದೆ. ಸೊ ಅದನ್ನು ನಾವು ಅಪ್ಡೇಟ್ ಮಾಡಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಪರ್ಸನಲ್ ಇನ್ಫಾರ್ಮೇಷನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ, ಪರ್ಸನಲ್ ಇನ್ಫಾರ್ಮೇಷನ್ನು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ನಾವು ಏನು ಆ ಒಂದು ಗೌರ್ಮೆಂಟ್ ಎಂಪ್ಲಾಯರ್ ಅವರ ಸರ್ವಿಸ್ ಬುಕ್ಕನ್ನು ಪಾರ್ಟ್ 1 PDF-ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದು ಇಲ್ಲಿ ಬರ್ತದೆ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಎಲ್ಲಿ ರೈಟ್ ಸೈಡು. ಇಲ್ಲಿ ಲೆಫ್ಟ್ ಸೈಡ್ ಏನಿರುತ್ತೆ ಅಂದರೆ ಇಲ್ಲಿ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡಿ ನೇಮ್ ಆಫ್ ದ ಗೌರ್ಮೆಂಟ್ ಸರ್ವೆಂಟ್ ಆಲ್ರೆಡಿ ಬಂದಿದೆ, ಇಲ್ಲಿ ಎಡಿಟ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಏನಾದರೂ ಗೌರ್ಮೆಂಟ್ ಸರ್ವೆಂಟ್ ಹೆಸರಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ನೀವೇನು ಮಾಡಬೇಕಾಗುತ್ತೆ, HRMS 1 ಲಾಗಿನ್ ಆಗಿ ಅಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಇನ್ಫಾರ್ಮೇಷನ್ಸ್ನಲ್ಲಿ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಆಮೇಲೆ ಕೆಳಗಡೆ ಫಸ್ಟ್ ನೇಮ್ ಅಂತ ಇದೆ. ಫಸ್ಟ್ ನೇಮನ್ನು ನೀವು ಟೈಪ್ ಮಾಡಿ ಇಂಗ್ಲೀಷ್ನಲ್ಲಿ. ಮಿಡ್ಲ್ ನೇಮ್ ಇದೆ ಮತ್ತು ಲಾಸ್ಟ್ ನೇಮ್ ಇದೆ. ಸೊ ಮಿಡ್ಲ್ ನೇಮ್ ಮತ್ತು ಲಾಸ್ಟ್ ನೇಮ್ ಮ್ಯಾಂಡೇಟರಿ ಇಲ್ಲ. ಒಂದು ಏನಂದರೆ ಈ ರೀತಿ ಫಿಲ್ಲಪ್ಪನ್ನು ಮಾಡುವಾಗ ಎಲ್ಲಿ ಸ್ಟಾರ್ ಮಾರ್ಕ್ ಇದೆ ಅದು ಮ್ಯಾಂಡೇಟರಿ ಇದೆ. ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿಯಾಗಿ ಫಿಲ್ಲಪ್ ಮಾಡಬೇಕು. ಅದರ್ವೈಸ್ ಸಬ್ಮಿಟ್ ಮಾಡಿದಾಗ ಅದು ಸಬ್ಮಿಟ್ ತೆಗೆದುಕೊಳ್ಳೋದಿಲ್ಲ. ಸೊ ಮಿಡ್ಲ್ ನೇಮ್ ಲಾಸ್ಟ್ ನೇಮನ್ನು ಎಂಟ್ರಿ ಮಾಡ್ಬೋದು, ಅದರ್ವೈಸ್ ಅದು ಮ್ಯಾಂಡೇಟರಿ ಇಲ್ಲ. ಫಸ್ಟ್ ನೇಮ್ ಇನ್ ಕನ್ನಡ. ಫಸ್ಟ್ ನೇಮ್ ಇನ್ ಕನ್ನಡ ಅಂತ ಬಂದಾಗ ನೀವು ಯೂನಿಕೋಡ್ನಲ್ಲಿ ಇದನ್ನು ಎಂಟ್ರಿ ಮಾಡಬೇಕು. ಯೂನಿಕೋಡ್ ನಿಮ್ಮ ಒಂದು ಸಿಸ್ಟಮ್ ಇರ್ಬೋದು, ನಿಮ್ಮೊಂದು ಮೊಬೈಲ್ ಇರ್ಬೋದು, ನೀವು ಯೂನಿಕೋಡನ್ನು ಬಳಸಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಕನ್ನಡದಲ್ಲಿ ಟೈಪ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಮ್ಯಾಂಡೇಟರಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ರೆಸಿಡೆನ್ಷಿಯಲ್ ಅಡ್ರೆಸ್ ಆಲ್ರೆಡಿ ಬಂದಿದೆ, HRMS 1 ಫೆಚ್ ಆಗಿದೆ. ಬಟ್ ಇಲ್ಲಿ ರೆವಿನ್ಯೂ ಡಿಸ್ಟ್ರಿಕ್ಟ್ ಬಂದಿಲ್ಲ. ಯಾವುದೇ ಎಂಪ್ಲಾಯೀಸನ್ನು ನೋಡಿದಾಗ, ಬಹುತೇಕ ಒಂದು ಗೌರ್ಮೆಂಟ್ ಎಂಪ್ಲಾಯೀಸನ್ನು ಗಮನಿಸಿದಾಗ ಈ ಒಂದು ಅಡ್ರೆಸ್ ಏನು ಕೊಟ್ಟಿದ್ದಾರೆ ಅದರ ಒಂದು ರೆವಿನ್ಯೂ ಡಿಸ್ಟ್ರಿಕ್ಟ್ ಇರ್ಬೋದು, ಬ್ಲಾಕ್ ಇರ್ಬೋದು, ವಿಲೇಜ್ ನೇಮು, ಪಿನ್ ಕೋಡು ಹಾಗೂ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಎಲ್ಲನೂ ಮ್ಯಾಂಡೇಟರಿ ಇದೆ. ಆಮೇಲೆ ಇಲ್ಲಿ ಲ್ಯಾಂಡ್ಲೈನ್ ನಂಬರ್, ಕೋಡು ಮತ್ತು ಇಮೇಲ್ ID ಮ್ಯಾಂಡೇಟರಿ ಇಲ್ಲ. ಬಟ್ ನನ್ನ ಒಂದು ಸಜೆಷನ್ ಅಂದರೆ ಇಮೇಲ್ IDಯನ್ನು ಎಂಟ್ರಿ ಮಾಡಿ, ಭಾಳ ಇಂಪಾರ್ಟೆಂಟ್ ಇರ್ತದೆ ಅದು. ಆಮೇಲೆ ರೆಗ್ಯುಲರ್ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಬರುತ್ತೆ ಫಾದರ್ಸ್ ನೇಮ್ ಆಲ್ರೆಡಿ ಬಂದಿರುತ್ತೆ HRMS 1 ಆಮೇಲೆ ಫಾದರ್ಸ್ ಮಿಡ್ಲ್ ನೇಮು, ಫಾದರ್ಸ್ ಲಾಸ್ಟ್ ನೇಮ್ ಇದೆ, ಅದನ್ನು ಎಂಟ್ರಿ ಮಾಡ್ಬೋದು, ಅದು ಮ್ಯಾಂಡೇಟರಿ ಇಲ್ಲ. ಫಾದರ್ಸ್ ಫಸ್ಟ್ ನೇಮನ್ನು ಕನ್ನಡದಲ್ಲಿ ಯೂನಿಕೋಡ್ನಲ್ಲಿ ಟೈಪ್ ಮಾಡಿ. ಫಾದರ್ಸ್ ಮಿಡ್ಲ್ ನೇಮ್ ಇದೆ, ಫಾದರ್ಸ್ ಲಾಸ್ಟ್ ನೇಮನ್ನು ಕೂಡ ಕನ್ನಡದಲ್ಲಿ ನೀವು ಟೈಪ್ ಮಾಡ್ಬೋದು. ಬಟ್ ದಟ್ ಈಸ್ ನಾಟ್ ಮ್ಯಾಂಡೇಟರಿ. ಇಲ್ಲಿ ಎರಡೇ ಮ್ಯಾಂಡೇಟರಿ ಇದೆ. ಒಂದು ಫಾದರ್ಸ್ ನೇಮನ್ನು ಕನ್ನಡದಲ್ಲಿ ಟೈಪ್ ಮಾಡುವಂಥದ್ದು, ಇದು ಇಂಪಾರ್ಟೆಂಟ್. ಸೊ ಇದಾದಮೇಲೆ ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆ. ಈಗಾಗಲೇ ನೀವು ಮೇಲೆ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದೀರಿ, ಪರ್ಮನೆಂಟ್ ಅಡ್ರೆಸ್ಸು, ರೆವಿನ್ಯೂ ಡಿಸ್ಟ್ರಿಕ್ಕು, ತಾಲೂಕು ಎಲ್ಲನೂ ಕೊಟ್ಟಿದ್ದೀರಿ. ಸೊ ಆ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ಈ ರೆಸಿಡೆನ್ಷಿಯಲ್ ಆ್ಯಸ್ ಪರ್ ಸೇಮ್ ಆ್ಯಸ್ 1A ಅಂತ ಇದ್ದಾಗ ಪಕ್ಕದಲ್ಲಿ ಒಂದು ಸ್ಕ್ವೇರ್ ಮಾರ್ಕ್ ಇದೆ, ಒಂದು ಬಾಕ್ಸು, ಅದನ್ನು ಕ್ಲಿಕ್ ಮಾಡಿದರೆ ಮೇಲೆ ನೀವೇನು ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತೀರಿ ಪರ್ಮನೆಂಟ್ ಅಡ್ರೆಸ್ಸದ್ದು ಅದೇ ಇಲ್ಲಿ ಕೆಳಗಡೆ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದರೆ ನಿಮಗೆ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆ. ಅದರ್ ಡೀಟೇಲ್ಸ್ನಲ್ಲಿ ನಿಮಗೆ ಜೆಂಡರ್ ಇದೆ, ಜೆಂಡರನ್ನು ಚೇಂಜ್ ಮಾಡೋ ಹಾಗಿಲ್ಲ, ಯಾಕಂದರೆ ಆಲ್ರೆಡಿ HRMS 1 ಬಂದಿದೆ. ಆಮೇಲೆ ರಿಲಿಜನ್ ಅಂತ ಬಂದಾಗ ಬಹುತೇಕ 80% ಅಬೋ ಗೌರ್ಮೆಂಟ್ ಎಂಪ್ಲಾಯೀಸು ರಿಲಿಜನ್ ರಾಂಗ್ ಆಗಿಯೇ ಬಂದಿದೆ. ಸೊ ಅದನ್ನು ಗಮನಿಸಬೇಕು. ನ್ಯಾಷನಾಲಿಟಿ ಇದೆ, ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಸೋಷಿಯಲ್ ಕ್ಯಾಟಗರಿನೂ ಬರೋದಿಲ್ಲ, ಸರ್ಟಿಫಿಕೇಟ್. ಆಮೇಲೆ ಇಷ್ಟು. ಆಮೇಲೆ ಈಗ ನೆಕ್ಸ್ಟ್ ಏನಂದರೆ ಸರ್ಟಿಫಿಕೇಟ್ ನಂಬರು. ಸೋಷಿಯಲ್ ಕ್ಯಾಟಗರಿ ಯಾವುದನ್ನು ನೀವು ಮೆನ್ಷನ್ ಮಾಡಿರ್ತೀರಿ ಆ ಒಂದು ಮೆನ್ಷನ್ ಮಾಡಿದ ಮೇಲೆ ಅದರ ಒಂದು ಕ್ಯಾಟ್ ಸರ್ಟಿಫಿಕೇಟ್ ಇರುತ್ತೆ, ಅದರ ಒಂದು RD ನಂಬರ್ ಇರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಸರ್ಟಿಫಿಕೇಟ್ ನಂಬರ್. ಇಲ್ಲೂ ಕೂಡ ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ, ಆಲ್ರೆಡಿ HRMS 1 ಬಂದಿದೆ. ಆಮೇಲೆ ಈ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಒಂದು ಕಾರ್ಡ್ ಸರ್ಟಿಫಿಕೇಟನ್ನು PDF-ನಲ್ಲಿ ಮಾಡಿ, ಅದು 1 MB ಒಳಗಡೆ ಇರಬೇಕು. ಈಗಾಗಲೇ ಹೇಳಿದ್ದೀನಿ. ಸೊ ಈ ರೀತಿ ನೀವು ಸ್ಕ್ಯಾನ್ ಮಾಡುವಾಗ ಡಾಕ್ ಸ್ಕ್ಯಾನರ್ ಆ್ಯಪ್ ಇಸ್ ದ ಗುಡ್ ಆ್ಯಪ್. ಸೊ ಅಲ್ಲಿ ಕೂಡ ಸೆಟ್ಟಿಂಗ್ ಮಾಡ್ಕೋಬೇಕು ಲೋ ರೆಸೊಲ್ಯೂಷನ್ಸನ್ನು. ಅಲ್ಲಿ PDF ಕ್ವಾಲಿಟಿ ಅಂತ ಬರುತ್ತೆ, ಲೋ ಅಂತ ಸೆಟ್ಟಿಂಗ್ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಈಸಿಯಾಗಿ PDF-ಅನ್ನು ಮಾಡ್ಬೋದು. ಡೇಟ್ ಆಫ್ ಬರ್ತ್ ಬರ್ತದೆ, ಡೇಟ್ ಆಫ್ ಬರ್ತ್ ಕೂಡ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಎಕ್ಸಾಕ್ಟ್ ಹೈಟ್ ಬೈ ಮೆಜರ್ಮೆಂಟ್ ಕೂಡ HRMS 1 ಬಂದಿದೆ. ಬ್ಲಡ್ ಗ್ರೂಪ್ ಕೂಡ ಬಂದಿದೆ. ಇತ್ತೀಚೆಗೆ ಗಮನಿಸಿದಾಗ ಬ್ಲಡ್ ಗ್ರೂಪ್ನಲ್ಲಿ ಕೂಡ ಸಾಕಷ್ಟು ರಾಂಗ್ ಎಂಟ್ರಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಕೂಡ HRMS 1 ನೀವು ಅಪ್ಡೇಟ್ ಮಾಡಬೇಕು. ಸೊ ಯಾವ ರೀತಿ ಈ HRMS 1 ಅಪ್ಡೇಟ್ ಮಾಡಬೇಕು, ಸೊ ಈ ರೀತಿಯ ಒಂದು ಮಾಹಿತಿ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮೆಂಟ್ ಬಂದರೆ ಪ್ರತ್ಯೇಕವಾಗಿರುವಂಥ ವಿಡಿಯೋನ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾ. ಸೊ ಎಂಪ್ಲಾಯ್ ಅಪ್ಲೋಡ್ ಫೋಟೋ. ಸೊ ಇತ್ತೀಚಿನ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಅವರ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸಿಂಗಲ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿ. ದಟ್ ಈಸ್ ಆಲ್ಸೋ 1 MB ಒಳಗಡೆ ಇರಬೇಕು. JPEG ಆರ್ PDF ಫಾರ್ಮ್ಯಾಟ್ನಲ್ಲಿ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದಾದಮೇಲೆ ಇಲ್ಲಿ ಪರ್ಸನಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್ ಇದೆ. ಇಲ್ಲಿ ಐಡೆಂಟಿಫಿಕೇಷನ್ 2 ಮಾರ್ಕು ಆಲ್ರೆಡಿ HRMS 1 ಬಂದಿದೆ. ಸೊ ಅದನ್ನು ಕೂಡ ನೀವು ಎಡಿಟನ್ನು ಕೂಡ ನೀವು ಮಾಡ್ಬೋದು, ಅಥವಾ ಐಡೆಂಟಿಫಿಕೇಷನ್ ಮಾರ್ಕ್ 3 ಎಂಟ್ರಿ ಮಾಡಿ. ಐಡೆಂಟಿಫಿಕೇಷನ್ ಮಾರ್ಕ್ 3 ಮ್ಯಾಂಡೇಟರಿ ಇಲ್ಲ, 192 ನೀವು ಮ್ಯಾಂಡೇಟರಿ ಇದೆ, ಅದನ್ನು ನೀವು ಮಾಡಬೇಕು. ಸೊ ಇದೇನಾಗುತ್ತೆ, ಬಯೋಡಾಟಾದಲ್ಲಿ ಬರುವಂಥ ಮೊದಲನೇ ಇನ್ಫಾರ್ಮೇಷನ್ಸ್ ಬರುತ್ತೆ, ದ್ಯಾಟ್ ಈಸ್ ಪರ್ಸನಲ್ ಇನ್ಫಾರ್ಮೇಷನ್.
ಸೊ ಎರಡನೇದು ಯಾವುದು ಅಂದರೆ ಸ್ಪೌಸ್ ಡೀಟೇಲ್ಸ್ ಅಂತ ಇದೆ. ಸ್ಪೌಸ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೆ ಸ್ಕ್ರೀನ್ ಓಪನ್ ಆಗುತ್ತೆ. ಆಲ್ರೆಡಿ ಏನು ಪಾರ್ಟ್ 1 ನಾವು PDF-ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಇಲ್ಲಿ ರೈಟ್ ಸೈಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಎಲ್ಲನೂ ಬಂದಿದೆ, ಮ್ಯಾರಿಟಲ್ ಸ್ಟೇಟಸ್ ಇದೆ, ಅಲ್ಲಿ ಸ್ಪೌಸ್ ನೇಮ್ ಕೂಡ ಬಂದಿದೆ, ಯಾಕಂದರೆ HRMS 1ಲಿಂದ ಇಲ್ಲಿ ಫೆಚ್ ಆಗಿರುವಂಥದ್ದು. ಸೊ ಫಸ್ಟ್ ನೇಮನ್ನು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆ ಸ್ಪೌಸಿಂದು, ಅಲ್ಲಿ ರೆವೆನ್ಯೂ ಡಿಸ್ಟ್ರಿಕ್ಕು, ರೆವೆನ್ಯೂ ಬ್ಲಾಕು, ವಿಲೇಜು, ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಸ್ಪೌಸ್ ಅವರ ಮೊಬೈಲ್ ನಂಬರ್ ಇದೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಇಮೇಲ್ ID ಅವಕಾಶ ಕೊಟ್ಟಿದ್ದಾರೆ, ಮ್ಯಾಂಡೇಟರಿ ಇಲ್ಲ, ಬಟ್ ಎಂಟ್ರಿ ಮಾಡುವಂಥದ್ದು ಉತ್ತಮ. ಅದಾದಮೇಲೆ ಸ್ಪೌಸ್ ವರ್ಕಿಂಗ್ ಡೀಟೇಲ್ಸ್, ವರ್ಕಿಂಗ್ ಇದ್ದರೆ ಎಸ್ ಅನ್ನಿ, ಅದರ್ವೈಸ್ ನೋ ಅನ್ನಿ. ಎಸ್ ಅಂತ ಬಂದಾಗ ಅಲ್ಲಿ ಸ್ಪೌಸ್ ವರ್ಕಿಂಗ್ ಇನ್ ಎಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಯಾವುದು ಸೂಟ್ ಆಗ್ತದೆ, ಯಾವುದು ವರ್ಕ್ ಮಾಡ್ತಾ ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ, ಹಾಗೂ ಅಪ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ. ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದರೂ ರಿಜಿಸ್ಟರ್ ಮಾಡಿದರೆ ಅದನ್ನು ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕು, ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ಅದರ್ವೈಸ್ ಏನಾದರೂ ನಿಮ್ಮ ಹತ್ರ ಅದು ಮ್ಯಾಂಡೇಟರಿ ಇಲ್ಲ, ಬಟ್ ಮ್ಯಾರೇಜ್ದು ಇನ್ವಿಟೇಷನ್ ಕಾರ್ಡ್ ಏನಾದರೂ ಇದ್ದರೆ ಇಲ್ಲಿ ಏನು ಮಾಡಿ ಅದನ್ನು PDF ಮಾಡಿ ಸರ್ಟಿಫಿಕೇಟ್ ಪ್ಲೇಸ್ನಲ್ಲಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಸರ್ಟಿಫಿಕೇಟ್ ನಂಬರ್ ಅಂತ ಬಂದಾಗ ಅಲ್ಲಿ ಆ ಮ್ಯಾರೇಜ್ ಡೇಟನ್ನು ಎಂಟ್ರಿ ಮಾಡಿ. ಇದು ಓಕೆ, ಬಟ್ ಅದು ಎರಡೂ ಮ್ಯಾಂಡೇಟರಿ ಇಲ್ಲ, ಬಟ್ ಈ ರೀತಿ ನೀವು ಎಂಟ್ರಿ ಮಾಡ್ಬೋದು. ಇವನ್ ರಿಜಿಸ್ಟರ್ ಮಾಡಿದರೆ ಮ್ಯಾರೇಜು ದಟ್ ಇಸ್ ಓಕೆ, ಕ್ಲಿಯರ್ ಇರುತ್ತೆ. ಆಮೇಲೆ ಫ್ಯಾಮಿಲಿ ಫೋಟೋ ಅಂದಾಗ ಹಸ್ಬೆಂಡು ವೈಫ್ ಇರುತ್ತೆ, ಜೊತೆಯಲ್ಲಿ ಮಕ್ಕಳ ಫೋಟೋ ಕೂಡ. ಒಂದು ಫ್ಯಾಮಿಲಿ ಅಂತ ಬಂದಾಗ ಆ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡು ಹಾಕಬೇಕು, ತೊಂದರೆ ಇಲ್ಲ. ಮಕ್ಕಳ ಜೊತೆಗೆ ತಂದೆ ತಾಯಿ ಈ ರೀತಿ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ಬಿಲೋ 1 MB ಸೈಜನ್ನು ಮೇಂಟೈನ್ ಮಾಡಿ JPG ಅಥವಾ PDF-ನಲ್ಲಿ ನೀವು ಅದನ್ನು ಅಪ್ಲೋಡನ್ನು ಮಾಡಬೇಕು. ಸೊ ಇದೇನಾಯಿತು ಬಯೋಡೇಟಾದಲ್ಲಿ ಬರುವಂಥ 2ನೇ ಸೆಕ್ಷನನ್ನು ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಸ್ಪೌಸ್ ಡೀಟೇಲ್ಸು. 3ನೇದು ಹೋಮ್ ಟೌನ್ ಡೀಟೇಲ್ಸ್ ಅಂತ ಇದೆ. ಸೊ ಹೋಮ್ ಟೌನ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಅಡ್ರೆಸ್, ಸೊ ಅಡ್ರೆಸ್ ನಾವು ಇದು ಮಾಡಬೇಕು. ಆಮೇಲೆ ಸ್ಟೇಟು, ರೆವೆನ್ಯೂ ಡಿಸ್ಟ್ರಿಕ್ಕು, ರೆವೆನ್ಯೂ ಬ್ಲಾಕು, ಸಿಟಿ, ಪಿನ್ ಕೋಡ್ ಎಲ್ಲವನ್ನು ಎಂಟ್ರಿ ಮಾಡಿ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಇದಾದಮೇಲೆ ನೆಕ್ಸ್ಟು ಹೋಮ್ ಟೌನ್ ಡೀಟೇಲ್ಸ್ ಇದೆ, ಅಡ್ರೆಸ್ಸು, ಸ್ಟೇಟು, ರೆವೆನ್ಯೂ ಡಿಸ್ಟ್ರಿಕ್ ನೋಡಿ ಮತ್ತೊಂದು ಸಲ ಬರುತ್ತೆ, ಅದನ್ನೆಲ್ಲ ಎಂಟ್ರಿ ಮಾಡಬೇಕು. ಬ್ಲಾಕ್ ಇರ್ಬೋದು, ವಿಲೇಜ್ ನೇಮು, ಅದನ್ನು ಮಾಡಿ ನೀವು ಇದನ್ನು ಸಬ್ಮಿಟ್ ಕೊಡಿ. ಇಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಟ್ ದ ಟೈಮ್ ಆಫ್ ಫಸ್ಟ್ ಅಪಾಯಿಂಟ್ಮೆಂಟ್. ನೇಮಕಾತಿ, ಪ್ರಥಮವಾಗಿ ನೀವು ನೇಮಕಾತಿ ಆದಾಗ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಬರುತ್ತೆ ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಿ, 10th, ITI, ಡಿಪ್ಲೊಮಾ, PUC, ಅಂಡರ್ ಗ್ರ್ಯಾಜುಯೇಟ್ ಇದೆ, PG ಇದೆ, PG ಡಿಪ್ಲೊಮಾ, ಡಾಕ್ಟ್ರೇಟು, ಅದರ್ಸ್ ಎಲ್ಲ ಇದೆ. ಕೋರ್ಸ್ ಟೈಪ್ ಅಂತ ಬರುತ್ತೆ. ಕೋರ್ಸ್ ಟೈಪ್ ಅಂತ ಬಂದಾಗ ನಾನು ಎಕ್ಸಾಂಪಲಿಗೆ ಒಂದು ತೋರಿಸ್ಕೊಂಡ್ಮೇಲೆ ಹೋಗಿರ್ತೀನಿ ನಾನು. ಕೋರ್ಸ್ ಟೈಪ್ ಅಂತ ಬಂದಾಗ ಇದು ನೋಡಿ BA, BSc ಎಲ್ಲ ಕೋರ್ಸ್ ಟೈಪ್ ಬರುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ ಅದರ ಅಡಿಯಲ್ಲಿ ಬರುವಂತಹ ಒಂದು ಏನು ಬರುತ್ತೆ ಆಪ್ಷನ್ಸ್ಗಳು ಬರುತ್ತೆ. ಅದಾದಮೇಲೆ ಕೋರ್ಸ್ ಮೋಡ್ ಅಂತ ಬರುತ್ತೆ, ವೆದರ್ ಇಟ್ ಇಸ್ ಎ ರೆಗ್ಯುಲರ್ ಆರ್ ಡಿಸ್ಟೆನ್ಸ್ ಅಂತ ಅದು ಬರುತ್ತೆ. ಎಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಕೇಳ್ತಾ ಇರುವಂಥದ್ದು. ಆಮೇಲೆ ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಏನಾದರೂ ಎಲಿಜಿಬಲ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ, ಅದರ್ವೈಸ್ ನೋ. ಇದಾದಮೇಲೆ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ನೀವು ಪಾಸಾಗಿದ್ದೀರಿ ಅದನ್ನು ಎಂಟ್ರಿ ಮಾಡಿ. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು. ಆಮೇಲೆ ಅದರಲ್ಲಿ ಇರುವಂಥ ಲ್ಯಾಂಗ್ವೇಜ್ 1, 2, 3 ಎಂಟ್ರಿ ಮಾಡಿ. ಅದು ಮ್ಯಾಂಡೇಟರಿ ಇಲ್ಲ, ಯಾಕಂದರೆ ಕೆಲವೊಂದು PGಗಳಿಗೆ ಲ್ಯಾಂಗ್ವೇಜ್ ಇರೋದಿಲ್ಲ, ಸೊ ಅದಕ್ಕಾಗಿ. ಆಮೇಲೆ ಕೋರ್ಸ್ ಸಬ್ಜೆಕ್ಟ್ ಇರುತ್ತೆ, PG ಇರ್ಬೋದು, ಡಿಗ್ರಿ ಇರ್ಬೋದು, ಇರುತ್ತೆ. ಕೋರ್ಸ್ ಸಬ್ಜೆಕ್ಟನ್ನು ಎಂಟ್ರಿ ಮಾಡಿ. ಮೀಡಿಯಮ್ ಎಂಟ್ರಿ ಮಾಡಿ, ಯಾವ ಮೀಡಿಯಮ್ ಇದೆ. ಕೋರ್ಸ್ ಸಬ್ಜೆಕ್ಟ್ ಅಂತ ಎಂಟ್ರಿ ಮಾಡಿ. ನೋಡಿ ಎಷ್ಟೆಲ್ಲ ಕೋರ್ಸ್ ಸಬ್ಜೆಕ್ಟ್ಗಳಲ್ಲಿ ಬಂದಿದೆ. ಆಮೇಲೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಸ್ಟೇಟು, ಯೂನಿವರ್ಸಿಟಿ ಯಾವುದು ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಯೂನಿವರ್ಸಿಟೀಸ್ ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಸರ್ಟಿಫಿಕೇಟ್ ನಂಬರ್ ಅಂದರೆ ಎಟ್ ದ ಟೈಮ್ ಆಫ್ ಕ್ವಾಲಿಫಿಕೇಷನ್ ಆ ಒಂದು ನೀವು ರಿಜಿಸ್ಟರ್ ನಂಬರ್ ಏನಿರುತ್ತೆ ಆ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನೀವೇನು ಮಾಡಬೇಕು, ಆ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಕಾನ್ವಿಕೇಷನ್ ಇರ್ಬೋದು, ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಎನಿ ಒನ್ ಅದನ್ನು ನೀವು PDF ಮಾಡಿಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ಸ್ನಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಕೊಡಿ. ಸೊ ಈ ರೀತಿ ನೀವು ಸಬ್ಮಿಟನ್ನು ಕೊಡ್ತಾ ಹೋಗಬೇಕು. ಕೊಡ್ತಾ ಹೋದರೆ ಇಲ್ಲಿ ಕೆಳಗಡೆ ಏನಾಗುತ್ತೆ, ನೀವು ಎಷ್ಟು ಕೋರ್ಸನ್ನು ನೀವು ಸಬ್ಮಿಟ್ ಮಾಡ್ತಾ ಹೋಗ್ತೀರಿ, ಇಲ್ಲಿ ಲೈನ್ 1 ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ಆಗಿ ನೀವು BA ಎಂಟ್ರಿ ಮಾಡಿರ್ತೀರಿ, ಆಮೇಲೆ B.Ed ಎಂಟ್ರಿ ಮಾಡಿರ್ತೀರಿ. ಸೊ ಆಗ ಏನಾಗುತ್ತೆ, ಸೀರಿಯಲ್ ನಂಬರ್ BA ಬರುತ್ತೆ, ಸೀರಿಯಲ್ ನಂಬರ್ 2 B.Ed, ಈ ರೀತಿ ನೀವು ಎಷ್ಟು ಕೋರ್ಸಸನ್ನು ಎಂಟ್ರಿ ಮಾಡ್ತೀರಿ. ಸೊ ಎಕ್ಸಾಂಪಲ್ ಆಗಿ ಈಗ ನೀವು BA ಎಂಟ್ರಿ ಮಾಡಿದ ಮೇಲೆ ಅದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಹಾಕಿ ಸಬ್ಮಿಟ್ ಕೊಡ್ತೀರಿ. ಆದಮೇಲೆ ಮತ್ತೊಂದು ಸಲ ನೀವೇನು ಮಾಡಬೇಕು, B.Ed ಸಲುವಾಗಿ ಮತ್ತೊಂದು ಸಲ ಎಲ್ಲ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿ ಮತ್ತೆ ಸಬ್ಮಿಟ್ ಕೊಟ್ಟಾಗ ನೀವು ಯಾವ ರೀತಿ ಸಬ್ಮಿಟ್ ಕೊಡ್ತಾ ಹೋಗ್ತೀರಿ, ಇಲ್ಲಿ ರೋಸ್ಗಳು ಫಾರ್ಮೇಷನ್ಸ್ ಆಗುತ್ತೆ. ಸೀರಿಯಲ್ ನಂಬರ್ನಲ್ಲಿ ನಂಬರ್ 1, ನಂಬರ್ 2 ರೋಸ್ಗಳು ಏನಾಗುತ್ತೆ ಫಾರ್ಮೇಷನ್ ಆಗ್ತಾ ಹೋಗ್ತದೆ.
ಸೊ ಈ ರೀತಿ ನೀವೇನು ಮಾಡಬೇಕು, ಈ ಒಂದು ಕ್ವಾಲಿಫಿಕೇಷನ್ಸ್ ಡೀಟೇಲ್ಸ್ ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್, ಫಸ್ಟ್ ಅಪಾಯಿಂಟ್ಮೆಂಟ್ ಅಂತ ಏನಿದೆ ಅಲ್ಲಿ ನೀವು ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್ ಅಂತ ಇದೆ. ಅಂದರೆ ಅಪಾಯಿಂಟ್ಮೆಂಟ್ ನಂತರ ನೀವು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಸನ್ನು ನೀವು ಪಡೆದಿರ್ತೀರಿ ಅದ್ರ ಬಗ್ಗೆ ಮಾಹಿತಿ. ಸೊ ಈಗಾಗಲೇ ಇಲ್ಲಿ ನೀವು HMS 1ನಲ್ಲಿ ಎಂಟ್ರಿ ಮಾಡಿದರೆ ಆ ಮಾಹಿತಿ ಇಲ್ಲಿ ಬಂದಿರ್ತದೆ ಇಲ್ಲಿ ಕೆಳಗಡೆ. ಸೊ ಅಲ್ಲಿರುವಂಥ ಮಾಹಿತಿಯನ್ನು ಎಡಿಟ್ ಮಾಡಬೇಕಾದ್ರೆ ಮುಂದೆ ಆ್ಯಕ್ಷನ್ನಲ್ಲಿ ಹೋಗಿ ಎಡಿಟ್ ಅಂತ ಕ್ಲಿಕ್ ಮಾಡಿ ಆಲ್ರೆಡಿ ಎಂಟ್ರಿ ಆಗಿರುವಂಥ ಮಾಹಿತಿಯನ್ನು ನೀವು ಎಡಿಟನ್ನು ಮಾಡ್ಬೋದು. ಅದರ್ವೈಸ್ ಏನು ಮಾಡ್ಬೋದು ಅಂದರೆ ಇಲ್ಲಿ ಈ ಕೋರ್ಸಸ್ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಕೂಡ ಕೋರ್ಸಸ್ಗಳ ಲಿಸ್ಟ್ ಬರ್ತದೆ, ಎವ್ರಿಥಿಂಗ್ ಈಸ್ ಸೇಮ್, ಕೋರ್ಸ್ ಟೈಪ್ ಬರ್ತದೆ, ಕೋರ್ಸ್ ಮೋಡ್ ಬರ್ತದೆ, ಎಲ್ಲವನ್ನು ಎಂಟ್ರಿ ಮಾಡಿ ನೀವು ಸಬ್ಮಿಟನ್ನು ಕೊಟ್ಟರೆ ಇಲ್ಲೇನಾಗುತ್ತೆ, ಇಲ್ಲಿ ಸ್ಕ್ರೋಲ್ ಮಾಡಬೇಕು, ಕೆಳಗಡೆ ಏನಾಗುತ್ತೆ ಸಬ್ಮಿಟ್ ಎಂಬ ಆಪ್ಷನ್ ಇದೆ. ಸೊ ಅಷ್ಟೊಂದು ಕೊಟ್ಟರೆ ಇಲ್ಲಿ ರೋ ಫಾರ್ಮೇಷನ್ಸ್ ಆಗ್ತಾ ಹೋಗ್ತದೆ. ಇಲ್ಲಿ ಅದರದ್ದು ಆಲ್ರೆಡಿ ಎಂಟ್ರಿ ಮಾಡಿರುವಂಥದ್ದನ್ನು ನೀವು ಎಡಿಟ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ನಮ್ಗೆ ಯಾವುದು ಬರ್ತದೆ ಇಲ್ಲಿ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ದು ಇದೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ರೈಟ್ ಸೈಡ್ ಆಲ್ರೆಡಿ ನಾವು ಏನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದ್ದೀವಿ ಆ SRನ PDF ಬರ್ತದೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಇನ್ಫಾರ್ಮೇಷನ್ಸ್ ಅಪ್ಡೇಟು, ಅಪ್ಲಿಕೇಬಲ್ ಇದೆ, ಸರ್ವಿಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇದೆ ಅದನ್ನು ನೋಡಿ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಆಯುರ್ವೇದ ಇದೆ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಆಲ್ ಡಿಪಾರ್ಟ್ಮೆಂಟ್ಸು, ಅನಿಮಲ್ ಹಸ್ಬೆಂಡ್ರಿ ಇದೆ, ಎವ್ರಿಥಿಂಗ್ ಇದೆ ನೋಡಿರಿ. ಚೀಫ್ ಎಡಿಟರ್ ಇದೆ, ಚೀಫ್ ಎಲೆಕ್ಟ್ರಾಲ್ ಇದೆ, ನಿಮಗೆ ಕೋಆಪರೇಟಿವ್ ಆಡಿಟ್ ಆಫೀಸ್, ಕಮಿಷನರ್ ಫಾರ್ ಕೇನ್ ಡೆವಲಪ್ಮೆಂಟ್ ಆ್ಯಂಡ್ ಡೈರೆಕ್ಟರ್ ಇದೆ. ಸೊ ನೀವು ಯಾವ ಇಲಾಖೆಯಲ್ಲಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ ಆ ಒಂದು ಇಲಾಖೆಯನ್ನು ಸೆಲೆಕ್ಟ್ ಮಾಡಿ. ಪೋಸ್ಟ್ ಆ್ಯಂಡ್ ಡೆಸಿಗ್ನೇಷನ್ಸ್ ಬರ್ತದೆ ಇಲ್ಲಿ, ಆ ಪೋಸ್ಟ್ ಆ್ಯಂಡ್ ಡೆಸಿಗ್ನೇಷನ್ಸ್ ಸೆಲೆಕ್ಟ್ ಮಾಡಬೇಕು. ಕ್ಯಾಟಗರಿ ಆಫ್ ಪೋಸ್ಟ್ ಅಂತ ಬಂದಾಗ ABCD ಬರ್ತದೆ, A ಕ್ಯಾಟಗರಿ, B C ಅಂತ ಇರುತ್ತೆ, D ಕೂಡ. ಸರ್ವಿಸ್ ಎಕ್ಸಾಮಿನೇಷನ್ಸ್ ಎಲ್ಲ ಬರುತ್ತೆ, ಇಯರ್ಗಳು ಬರುತ್ತೆ, ಸೆಷನ್ಸ್ ಯಾವ ಸೆಷನ್ನಲ್ಲಿ, ಡೇಟ್ ಆಫ್ ಪಾಸಿಂಗ್ ಯಾವ ಒಂದು ಡೇಟ್ನಲ್ಲಿ ಪಾಸ್ ಮಾಡಿದ್ದೀರಿ, ಯಾವ ಇಯರ್ನಲ್ಲಿ ಡೇಟು, ರಿಜಿಸ್ಟರ್ ನಂಬರ್, ಸರ್ಟಿಫಿಕೇಟ್ ನಂಬರ್ ಕೂಡ ಇರ್ತದೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ದು, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡ್ತಾ ಹೋಗಬೇಕು. ಇಲ್ಲಿ ಕೆಳಗಡೆ ಏನಾಗುತ್ತೆ, ಇಲ್ಲಿ ಏನು ಬಾಕ್ಸ್ ಇದೆ ಅಲ್ಲಿ ಏನಾಗುತ್ತೆ ಸೀರಿಯಲ್ ನಂಬರ್ 1 2 3 4 ಅಂತ ನೀವು ಯಾವ ರೀತಿ ಸಬ್ಮಿಟ್ ಮಾಡ್ತಾ ಹೋಗ್ತೀರಿ. ಸೊ ಒಂದು ಸಲ ನೀವು ಜನರಲ್ ಲಾ ಮಾಡ್ತೀರಿ, ಒಂದು ಸಲ ಜನರಲ್ ಲಾ 2 ಮಾಡ್ತೀರಿ, ಅಕೌಂಟ್ಸ್ ಹೈಯರ್, ಅಕೌಂಟ್ಸ್ ಲೋಯರ್. ಸೊ ಪ್ರತಿಯೊಂದು ಸಲ ನೀವು ಅದು ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತಾ ಹೋದಾಗ ಕೆಳಗಡೆ ಏನಾಗುತ್ತೆ ಆಟೋಮೆಟಿಕ್ ಒಂದು ಟೇಬಲ್ ಫಾರ್ಮೇಷನ್ಸ್ ಆಗುತ್ತಾ ಹೋಗ್ತದೆ. ಇದೇನಿದೆ ಅಂದರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಪ್ರೊಫೆಷನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್. ಪ್ರೊಫೆಷನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿದ್ದರೆ ಅದನ್ನು ಎಂಟ್ರಿ ಮಾಡಿ, ಅದರ್ವೈಸ್ ನೀವು ಇಲ್ಲ ಅಂದರೆ ಇಲ್ಲ. ಇಲ್ಲಿ ಭಾಳ ಇಂಪಾರ್ಟೆಂಟ್, ಯಾವುದಾದ್ರೂ ಇದ್ದರೆ ಅದರ್ವೈಸ್ ಏನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅಂತ ಇದೆ. ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ಏನಾಗುತ್ತೆ ಅಂದರೆ ಈ ಒಂದು ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಬೇಕಾಗ್ತದೆ, ಅದಕ್ಕಾಗಿ ಇಲ್ಲಿ ಇರೋದಿಲ್ಲ. ಆಮೇಲೆ ಈ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಟ್ರೈನಿಂಗ್ ಅಂಡರ್ಗಾನ್ ಅಂತ. ಟ್ರೈನಿಂಗ್ ಯಾವುದಾದ್ರೂ ಟ್ರೈನಿಂಗ್ ಅಂಡರ್ಗಾನ್ ಇರುವಂಥ ಆ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳ್ತಾರೆ. ಅಪ್ಲಿಕೇಬಲ್ ಇದ್ದರೆ ಎಸ್ ಮಾಡಿ, ಅದರ್ವೈಸ್ ನೋ ಮಾಡಿ. ನೋ ಒಂದು ಅಪ್ಲಿಕೇಬಲ್ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿದರೆ ಎಲ್ಲ ಒಂದು ಏನಾಗುತ್ತೆ, ಎಲ್ಲ ಒಂದು ಬಾಕ್ಸಸ್ಸು ಫ್ರೀಸ್ ಆಗುತ್ತೆ. ಸೊ ನೇರವಾಗಿ ನೀವೇನಾಗುತ್ತೆ ಮುಂದಿನ ಒಂದು ಹಂತಕ್ಕೆ ನೀವು ಹೋಗಲಿಕ್ಕೆ ಸಾಧ್ಯ. ಸೊ ಇಷ್ಟೊಂದು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪ್ರತಿಯೊಂದನ್ನು ಕೂಡ ಭಾಳಷ್ಟು ನೋಡಲಿಕ್ಕೆ ಭಾಳಷ್ಟು ಸುಲಭವಾಗಿ ಅನ್ನಿಸ್ತದೆ, ಆದರೆ ನಾವು ಅದನ್ನು ಅಪ್ಡೇಟ್ ಮಾಡುವಾಗ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳು ಬರುತ್ತೆ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾವು ಈಗ ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನು ಮತ್ತು ಪ್ರೀವಿಯಸ್ ಕಾಲಿಂಗ್ ಸರ್ವಿಸ್ ಆ್ಯಂಡ್ ಫಾರಿನ್ ಸರ್ವಿಸ್ ಏನಿದೆ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಭಾಳಷ್ಟು ಕಡಿಮೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಿದೆ. ಸೊ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಡಿಸ್ಕಸ್ ಮಾಡ್ತೀವಿ. ಅದಾದ ನಂತರ ನಾವು ಮುಂದಿನ ವೀಡಿಯೋದಲ್ಲಿ ಪಾರ್ಟ್ 4 ನೋಡಿ ತಾವು ಗಮನಿಸ್ತಾ ಇದ್ದೀರಿ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯರ್ ಅವರ ಬಹುತೇಕ ಇನ್ಫಾರ್ಮೇಷನ್ಸ್ ಇರುವಂಥದ್ದು ಪಾರ್ಟ್ 4ನಲ್ಲಿ. ಸೊ ಪಾರ್ಟ್ 4 ರಿಲೇಟೆಡ್ ಆಗಿ ಮೇ ಬಿ ಒಂದು 2 ವೀಡಿಯೋಸ್ಗಳನ್ನು ನಾವು ಮಾಡ್ತೇವೆ. ಸೊ ಈ ರೀತಿ ESR ರಿಲೇಟೆಡ್ ಆಗಿರುವಂಥ ಒಂದು ಕಂಟಿನ್ಯೂಸ್ ಸರಣಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಈ ರೀತಿಯ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ, ನೋಟಿಫಿಕೇಷನ್ ಬರಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.